ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಹಿರಿಯ ನಿರ್ದೇಶಕ ಮತ್ತು ವಿಷ್ಣುವರ್ಧನ್ ಅವರಿಗೆ ಸಾಹಸ ಸಿಂಹ ಎನ್ನುವಂತ ಬಿರುದನ್ನ ಕೊಟ್ಟಂತ ಸಿನಿ ದಿಗ್ಗಜ ಜೋ ಸೈಮನ್ ಅವರು ಇವತ್ತು ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ಅವರಿಗೆ ಎಷ್ಟು ಜನ ಮಕ್ಕಳು, ಅವರು ಯಾವ ಊರಿನಿಂದ ಬಂದವರು, ಅವರು ಯಾವ ಸಿನಿಮಾದ ಮುಖಾಂತರ ಕನ್ನಡ ಸಿನಿಮಾ ಜಗತ್ತಿಗೆ ಕಾಲಿಟ್ಟರು ಮತ್ತು ಅವರ ಬೇಸರದ ಸಂಗತಿ ಏನು ಮತ್ತು ಅವರ ಸಿನಿ ಜಗತ್ತಿನಲ್ಲಿ ನಡೆದಂತ ಒಂದು ಕರಾಳ ದಿನಗಳು ಮತ್ತು ಅವರಿಗೆ ಕೊನೆಯ ತನಕ ಕಾಡ್ತಾ ಇದ್ದಂತ ಆ ಒಂದು ಕೊರಗೇನು, ಇವೆಲ್ಲವನ್ನ ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಕೆಲಸ ಅಂದ್ಕೂಳೆ ಅಲ್ಲಿ ಮೇಲು ಕೀಳು ಎನ್ನುವುದು ಇಲ್ವೇ ಇಲ್ಲ. ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ಗಳಿವೆ, ಸಾಕಷ್ಟು ಉದಾಹರಣೆಗಳಿವೆ. ಕೆಲಸ ಬೇಕು, ಜೀವನ ಸಾಗಿಸ್ಬೇಕು ಎನ್ನುವಂತ ಕಾರಣಕ್ಕಾಗಿ ಚಿಕ್ಕ ಪುಟ್ಟ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ. ಅಂದ ಮಾತ್ರಕ್ಕೆ ಅವರಿಗೆ ಬುದ್ಧಿ ಇಲ್ಲ, ಅದಿಲ್ಲ, ಬುದ್ಧಿವಂತಿಕೆ ಇಲ್ಲ, ಚಟುವಟಿಕೆ ಇಲ್ಲ ಅಂದಲ್ಲ. ಅವರಿಗೆ ಜೀವನಕ್ಕಾಗಿ ಅವರು ಆ ಚಿಕ್ಕ ಕೆಲಸದ ಮುಖಾಂತರ ತಮ್ಮ ಒಂದು ಸಿನಿಮಾ ಜಗತ್ತ ಅಥವಾ ತಮ್ಮ ಕರಿಯರ್ ಅನ್ನು ಸ್ಟಾರ್ಟ್ ಮಾಡಿರ್ತಾರೆ. ಜೋ ಸೈಮನ್ ಅಂದ್ರೆ ಹಿರಿಯ ನಿರ್ದೇಶಕರಾದಂತ ಜೋ ಸೈಮನ್ ಅವರ ಸಿನಿ ಪಯಣದಲ್ಲೂ ಕೂಡ ಅದೇ ಆಗಿತ್ತು. ಸಿನಿಮಾ ಹೇಗ್ ಬಂತು, ಅವ್ರು ಯಾರು, ಎಷ್ಟು ಜನ ಮಕ್ಕಳು, ಯಾವ ಊರಿಂದ ಬಂದವರು, ಯಾವ್ಯಾವ ಸಿನಿಮಾ ಮಾಡಿದ್ರು ಮತ್ತು ವಿಷ್ಣುವರ್ಧನ್ ಅವರ ಜೊತೆಗೆ ಇದ್ದಂತ ನಂಟೇನು, ಎಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇವತ್ತು ಏನಾಯ್ತು ಎನ್ನುವುದನ್ನ ನೋಡ್ತಾ ಹೋದ್ರೆ, ಜಯಮಾಲ್ ಅವರು ಫಿಲ್ಮ್ ಚೇಂಬರ್ ನ ಅಧ್ಯಕ್ಷರಾದ ನಂತರ ಕಾರ್ಯಕಾರಿಯ ಸಭೆಯನ್ನು ನೀಡ್ತಾ ಇತ್ತು. ಅದಕ್ಕೆ ಸದಸ್ಯರಾದಂತ ಅನೇಕರು ಬಂದಿದ್ರು. ಅದರಲ್ಲಿ ಹಿರಿಯ ನಿರ್ದೇಶಕರಾದಂತ ಜೋ ಸೈಮನ್ ಅವರು ಕೂಡ ಬಂದಿದ್ರು. ಅವರು ಮಾತಾಡಿದ ನಂತರ, ಅಂದ್ರೆ ಕಾರ್ಯಕಾರಿ ಸಭೆಯಲ್ಲಿ ಮಾತಾಡಿದ ನಂತರ ಅವರು ಶೌಚಾಲಯಕ್ಕೆ ಹೋಗ್ತಾರೆ. ಆದ್ರೆ ಶೌಚಾಲಯಕ್ಕೆ ಹೋದವರು ವಾಪಸ್ ಬರಲ್ಲ. ಅದನ್ನ ಗಮನಿಸಿದಂತ ಅಲ್ಲಿದ್ದ ಜನರು ಅದನ್ನ ನೋಡ್ತಾರೆ. ಆಗ ಶೌಚಾಲಯದಲ್ಲಿ ವಾಂತಿ ಮಾಡಿಕೊಂಡು ಬಿದ್ದಿರ್ತಾರೆ ಜೋ ಸೈಮನ್ ಅವರು. ಅದಾದ ನಂತರ ಅವ್ರನ್ನ ಪಕ್ಕದಲ್ಲಿರುವ, ಅಂದ್ರೆ ನಿಮ್ಗೆ ಫಿಲ್ಮ್ ಚೇಂಬರ್ ಎಲ್ಲಿದೆ ಅಂದ್ರೆ ಅದು ಶಿವಾನಂದ ಸರ್ಕಲ್ ಹತ್ರ ಇದೆ. ಫಿಲ್ಮ್ ಚೇಂಬರ್ ಅಲ್ಲಿ ಆದಂತಹ ಅವಘಡದ ನಂತರ ಅವರನ್ನ ಅಲ್ಲೇ ಹತ್ತಿರದಲ್ಲಿರುವಂತಹ ಮಲ್ಲಿಗೆ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಆಗ ಅಲ್ಲಿ ಯಾವುದೇ ಒಂದು ಪ್ರತಿಕ್ರಿಯೆಯಾದ ರೆಸ್ಪಾನ್ಸ್ ಬರಲ್ಲ. ಆಲ್ಮೋಸ್ಟ್ ಅವರು ಕೊನೆಯುಸಿರು ಎಳೆದಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಬರ್ತದ. ನಂತರ ಅಲ್ಲಿಂದ ನೇರವಾಗಿ ಅವರನ್ನ ಮಲ್ಯ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ ಅವರು ಇನ್ನಿಲ್ಲ ಎನ್ನುವಂತ ಒಂದು ಶಾಕಿಂಗ್ ಸುದ್ದಿಯನ್ನ ಕೊಡ್ತಾರೆ. ಇನ್ನು ಇವತ್ತು ಸುಮಾರು 5 ರಿಂದ 6 ಗಂಟೆ ಸುಮಾರಿಗೆ ಅವರು ಸಾವನ್ನಪ್ತಾರೆ. ಇನ್ನು ಜೋ ಸೈಮನ್ ಅವರ ವಯಸ್ಸೆಷ್ಟು ಎನ್ನುವುದನ್ನು ಗಮನಿಸ್ತಾ ಇದ್ದರೆ ಅವರಿಗೆ ಬರೋಬ್ಬರಿ 80 ವರ್ಷ ಆಗಿತ್ತು. ಅದು ಕೂಡ ಅವರು ಅತ್ಯಂತ ಚಟುವಟಿಕೆಯಿಂದ ಇದ್ರು. ಸುಮಾರು 2010 ತನಕ ಅವರು ಸಿನಿಮಾ ನಿರ್ದೇಶನವನ್ನು ಮಾಡಿದ್ರು. ಅದಾದ ನಂತರ ಮತ್ತು ಜೊತೆಗೆ ಅವರು 100 ಸಿನಿಮಾಗಳಲ್ಲಿ ಪಾತ್ರವನ್ನು ಕೂಡ ಮಾಡಿದ್ದಾರೆ. ನೋಡಿ, ಜೋ ಸೈಮನ್ ಅವರ ಒಂದು ಸಿನಿ ಕರಿಯರ್ನ ಅಥವಾ ಅವರ ಫಿಲ್ಮ್ ಜರ್ನಿಯನ್ನು ನೋಡ್ತಾ ಹೋದ್ರೆ, ಮಂಡ್ಯ ಮೂಲದಂತ ಜೋ ಸೈಮನ್ ಅವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿರ್ತಾರೆ. ಅವರು ಸಿನಿಮಾ ಜಗತ್ತಿಗೆ ಬಂದಿದ್ದೇ ಒಂದು ಆಶ್ಚರ್ಯ. ಮತ್ತು ಅವರ ಆ ಸ್ಟಾರ್ಟಿಂಗ್ ಕರಿಯರ್ ನೋಡಿದ್ರೆ ಇವರು 30 ಸಿನಿಮಾಗಳನ್ನು ನಿರ್ದೇಶನ ಮಾಡಿಬಿಟ್ರೆ ಅನ್ನುವಂತ ಒಂದು ಕುತೂಹಲ ಕೂಡ ಕಾಡುತ್ತೆ. ಯಾಕಂದ್ರೆ ಅವರು ಟಚ್ ಅಪ್ ಬಾಯ್ ಆಗಿ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಮೇಕಪ್ ಮ್ಯಾನ್ ಇರ್ತಾರೆ, ಅಸಿಸ್ಟೆಂಟ್ ಮೇಕಪ್ ಮ್ಯಾನ್ ಇರ್ತಾರೆ. ಮಧ್ಯೆ ಬೆವರು ಬಂದಾಗ ಒಬ್ಬ ಟಚ್ ಅಪ್ ಬಾಯ್, ಅಂದ್ರೆ ಕೆಲವೊಂದು ಮೇಕಪ್ ಕಿಟ್ಗಳನ್ನು ತೆಗೆದುಕೊಂಡು ಸ್ವಲ್ಪ ಕಣ್ಣಿಗೆ ಬೆವರಿದ್ದಾಗ ಸ್ವಲ್ಪ ಟಚ್ ಅಪ್ ಅನ್ನ ಮಾಡ್ತಾರೆ. ಟಚ್ ಅಪ್ ಬಾಯ್ ಆಗಿ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ಮೇಕಪ್ ಅಸಿಸ್ಟೆಂಟ್ ಮೇಕಪ್ ಮ್ಯಾನ್ ಆಗ್ತಾರೆ. ಅದಾದ ನಂತರ ಸೆಟ್ ಬಾಯ್ ಆಗಿ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ. 1977ರಲ್ಲಿ ಒಂದು ಪ್ರೇಮದ ಕಥೆ ಅನ್ನುವಂಥ ಸಿನಿಮಾದ ಮುಖಾಂತರ ಅವರು ನಿರ್ದೇಶನದ ಪಟ್ಟವನ್ನ ಅಲಂಕರಿಸ್ತಾರೆ. ಇಲ್ಲೇ ತನಕ ಸುಮಾರು 30ಕ್ಕೂ ಹೆಚ್ಚು ಸಿನಿಮಾ, ಅಧಿಕೃತವಾಗಿ ಅವರ ನಿರ್ದೇಶನದಲ್ಲಿ 28 ಸಿನಿಮಾ ಬಂದಿದೆ. ಜೊತೆಗೆ ಬೇರೆ ಬೇರೆ ಸಿನಿಮಾ ಎಲ್ಲ ಸೇರಿ 30ಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಿರ್ದೇಶನವನ್ನು ಮಾಡಿದ್ದಾರೆ. ಸಹೋದರ ಸವಾಲ್, ಒಂದು ಪ್ರೇಮದ ಕತೆ, ಬಂಗಾರದ ಗುಡಿ, ಸಾಹಸ ಸಿಂಹ, ನ್ಯಾಯ ಗೆದ್ದಿತ್ತು, ಪ್ರೇಮಜಾಲ, ರವಿವರ್ಮ, ಊರಿಗೆ ಉಪಕಾರಿ, ನನ್ನ ರೋಷ, 100 ವರ್ಷ, ಹೀಗೆ ಅನೇಕ, ಒಡೆದ ಹಾಲು, ರಕ್ತ ತಿಲಕ, ಮಹಾಪುರುಷ, ರಾಜಸಿಂಹ, ಸಮರಸಿಂಹ, ಹೀಗೆ ಅನೇಕ 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 ಸಿನಿಮಾಗಳನ್ನ ಮಾಡಿದ್ದಾರೆ ಮತ್ತು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. 1982ರಲ್ಲಿ ವಿಷ್ಣುವರ್ಧನ್ ಅವರಿಗೆ ನಿರ್ದೇಶನ ಮಾಡಿದಂತ ಸಾಹಸ ಸಿನಿಮಾ ಅತ್ಯಂತ ದೊಡ್ಡ ಯಶಸ್ಸನ್ನ ಗಳಿಸ್ತು. ಅದು ಯಾವ ಲೆವೆಲ್ ಯಶಸ್ಸನ್ನ ಗಳಿಸ್ತಂದ್ರೆ, ವಿಷ್ಣುವರ್ಧನ್ ಅವರ ಮೂಲ ಹೆಸರನ್ನೇ ಮರೆಸುವಷ್ಟು ಮತ್ತು ವಿಷ್ಣುವರ್ಧನ್ ಅವರನ್ನ ಸಾಹಸ ಸಿಂಹ ಎನ್ನುವಂತ ಒಂದು ಬಿರುದನ್ನ ಕೊಡುವಂತೆ ಮಾಡಿದ್ದು ಜೋ ಸೈಮನ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತ ಮತ್ತು ಸೂಪರ್ ಹಿಟ್ ಆದಂತ ಸಾಹಸ ಸಿಂಹ. ಅದಾದ ನಂತರ ವಿಷ್ಣುವರ್ಧನ್ ಮತ್ತು ಜೋ ಸೈಮನ್ ಅವರು 9 ವರ್ಷಗಳ ಕಾಲ, ಅಂದ್ರೆ ಜೋ ಸೈಮನ್ ಮತ್ತು ವಿಷ್ಣುವರ್ಧನ್ ಸೇರಿದ್ದಾರೆ ಅಂದ್ರೆ ಅದೊಂದು ಸೂಪರ್ ಹಿಟ್ ಅನ್ನುವಂತ ಲೆಕ್ಕ ಸ್ಟಾರ್ಟಿಂಗ್, ಅಂದ್ರೆ ಮುಹೂರ್ತ ಕಂಡ ದಿನವೇ ಅದು ಸೂಪರ್ ಹಿಟ್ ಅನ್ನುವಂತ ಲೆಕ್ಕಾಚಾರ ಆಗ್ತಿತ್ತು. ಅಂತ ಒಂದು ಜೋಡಿ ಬರೋಬ್ಬರು 9 ವರ್ಷಗಳ ಕಾಲ ಸಿನಿಮಾವನ್ನು ನಿರ್ದೇಶನ ಮಾಡಲಿಲ್ಲ. ಅದಕ್ಕೆ ಬೇರೆ ಬೇರೆಯಾದ ಕಾರಣವನ್ನು ಕೊಟ್ಟಿದ್ರು ಜೋ ಸೈಮನ್ ಅವರು. ಯಾಕಂದ್ರೆ ನಾವು ಸಾಹಸ ಸಿನಿಮಾ ತೆರೆ ಕಾಣುವ ವೇಳೆಗೆ ಕ್ಲೈಮ್ಯಾಕ್ಸ್, ಅಂದ್ರೆ ಈಗೆಲ್ಲ ಡಿಜಿಟಲ್ ಪ್ರಿಂಟ್ ಇರುತ್ತೆ, ಅದನ್ನ ನೇರವಾಗಿ UFO ಮುಖಾಂತರ ಅದನ್ನ ಟೆಲಿಕಾಸ್ಟ್ ಮಾಡ್ತಾರೆ.
ಸ್ಕ್ರೀನ್ ಮೇಲೆ ತರ್ತಾರೆ. ಆದ್ರೆ ಮೊದಲು ಹಾಗಿರಲಿಲ್ಲ, ರೀಲ್ಗಳ ಮುಖಾಂತರ ಒಂದು ಡಬ್ಬವನ್ನು ಥಿಯೇಟರ್ ತಗೊಂಡೋಗ್ಬೇಕಿತ್ತು, ಅದು ಅಲ್ಲಿ ಹಾಕಿದ ನಂತರ ಅದು ಸಿನಿಮಾ ಮುಖಾಂತರ ತೆರೆ ಮೇಲೆ ಬರ್ತಾ ಇತ್ತು, ಅಂದ್ರೆ ತೆರೆಗೆ ಕಾಣ್ತಿತ್ತು. ಅಂತ ಡಬ್ಬವನ್ನು ಸಾಗಿಸುವ ಸಮಯದಲ್ಲಿ ಕೊನೆಯ ಹಂತದ ರೀಲ್ ಅನ್ನು ಸುಟ್ಟಾಕಿ, ಅಂದ್ರೆ ಕ್ಲೈಮ್ಯಾಕ್ಸ್ ಹಂತದ ರೀಲ್ ಅನ್ನು ಸುಟ್ಟಾಕ್ಬಿಟ್ರು. ಆದ್ರೆ ಯಾರು ಕೂಡ ಏನ್ ಕಾರಣ ಗೊತ್ತಿರಲಿಲ್ಲ, ಪದೇ ಪದೇ ತಮ್ಮ ಶೂಟಿಂಗ್ ಕಾರಣ ಅಡ್ಡಿ ಮಾಡ್ತಿದ್ರು. ಪ್ಯಾಲೇಸ್ ಗ್ರೌಂಡ್ ಆದ ಶೂಟಿಂಗ್ ಆಗಿರ್ಬೋದು, ಬೇರೆ ಬೇರೆ ಕಾರಣಕ್ಕಾಗಿ ಶೂಟಿಂಗ್ ಅಡ್ಡಿಯನ್ನ ಮಾಡ್ತಿದ್ರು. ಹಾಗಾಗಿ ಯಾರ ಮೇಲೂ ಕೋಪ ಮಾಡ್ಕೊಳ್ಳದೆ ವಿಷ್ಣುವರ್ಧನ್ ಮತ್ತು ಜೋ ಸೈಮನ್ ಅವರು ಒಂದು ನಿರ್ಧಾರಕ್ಕೆ ಬರ್ತಾರಿಲ್ಲ, ನಾವು ಇಬ್ರು ಸಿನಿಮಾವನ್ನ ಮಾಡದೆ ಬೇಡ, ಯಾಕೆ ಸುಮ್ಮನೆ ತೊಂದ್ರೆ ಎನ್ನುವಂತ ನಿರ್ಧಾರಕ್ಕೆ ಬಂದು ಸರಿಸುಮಾರು 9 ವರ್ಷಗಳ ನಂತರ ಸಿನಿಮಾವನ್ನು ಮಾಡುವಂತ ಅಂದ್ರೆ ತೀರ್ಮಾನಕ್ಕೆ ಬರ್ತಾರೆ. 9 ವರ್ಷಗಳ ಕಾಲ ಇಬ್ರು ಕೂಡ ಸಿನಿಮಾವನ್ನೇ ಮಾಡಲ್ಲ. ಇನ್ನು ಸಿನಿಮಾದ ಹೊರತಾಗಿ ನೋಡಿ, ಶಂಕರ್ ನಾಗ್ ಅವ್ರಿಗೆ ನಿರ್ದೇಶನ ಮಾಡಿದ್ದಾರೆ, ಅಂಬರೀಷ್ ಅವ್ರಿಗೆ ನಿರ್ದೇಶನ ಮಾಡಿದ್ದಾರೆ, ಶಿವರಾಜ್ ಕುಮಾರ್ ಅವರಿಗೆ ನಿರ್ದೇಶನ ಮಾಡಿದ್ದಾರೆ, ಪ್ರಭಾಕರ್ ಅವರಿಗೆ ಸಾಹಸಮಯ ಸಿನಿಮಾವನ್ನು ಮಾಡಿದ್ದಾರೆ. ಅವರು ಕ್ಲೈಮ್ಯಾಕ್ಸ್ ಅಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾವನ್ನು ಮಾಡ್ತಿದ್ರು ಮತ್ತು ಸ್ವಲ್ಪ ಹೊಡಿಬಡಿ ಇರುವಂತ ಅಥವಾ ಒಂದು ಸಾಹಸಮಯ ಸಿನಿಮಾವನ್ನು ಮಾಡ್ತಾ ಇದ್ರು. ಅದಾದ ನಂತರ ಅವರ ಜೊತೆಗೆ ನಿರ್ದೇಶನ ಜೊತೆಗೆ 100 ಸಿನಿಮಾಗಳು ಆಕ್ಟ್ ಮಾಡಿದ್ದಾರೆ. ಅವರು ಗಂಭೀರ ಸ್ವರೂಪವಾದಂತ ಅಥವಾ ಒಂದು ಪೊಲೀಸ್ ಪಾತ್ರಧಾರಿಯಾದಂತ ಅಥವಾ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇರುವಂತ ಒಂದು ಪಾತ್ರದಲ್ಲಿ ನಟನೆ ಮಾಡ್ತಿದ್ರು. ಅದರಲ್ಲೂ ಕಾಮಿಡಿಗಳು ಸಿನಿಮಾ ಅಂತೂ ಸೂಪರ್ ಹಿಟ್ ಆಗ್ತಿತ್ತು, ಅವರಿಗೆ ಆಪ್ಟ್ ಆಗ್ತಿತ್ತು. ಅದರಲ್ಲೂ ಕುರಿಗಳು ಸರ್ ಕುರಿಗಳು ಸಿನಿಮಾದಲ್ಲಿ ಅವರ ಗುರುಗಳಾದಂತ ರಾಜನ್ ಸಿಂಗ್ ಬಾಬು ಅವರ ನಿರ್ದೇಶನದಲ್ಲಿ ಆಕ್ಟ್ ಕೂಡ ಮಾಡ್ತಾರೆ. ಯಾರ್ದೋ ದುಡ್ಡಲ್ಲಿ ಎಲ್ಲಮ್ಮ ಜಾತ್ರೆ ಅನ್ನೋ ಸಿನಿಮಾದಲ್ಲಿ ಕೂಡ ಆಕ್ಟ್ ಮಾಡ್ತಾರೆ. ಕೊನೆಯಲ್ಲಿ ಅವರು ಸಿನಿಮಾ ನಿರ್ದೇಶನ ಅಥವಾ ಸಿನಿಮಾ ನಿರ್ದೇಶನದ ಜೊತೆಗೆ ಅವರು ಕೆಲವೊಂದು ಧಾರಾವಾಹಿಗಳಾಗಿರ್ಬೋದು, ಕೆಲವೊಂದು ಸಿನಿಮಾದಲ್ಲಿ ಪಾತ್ರವನ್ನ ಮಾಡ್ತಾ ಇರುವುದರ ಜೊತೆಗೆ ಅವರು ನಟನಾ ತರಬೇತಿಯಲ್ಲಿ ಮೇಷ್ಟಾಗಿ ಕೂಡ ಕೆಲಸ ಮಾಡ್ತಾರೆ. ಅಂದ್ರೆ ನೀವು ರಾಜಹುಲಿ ಸಿನಿಮಾದ ನಿರ್ದೇಶಕರಾದಂತ ಗುರು ದೇಶಪಾಂಡೆ ಅವರ ಜಿ ಅಕಾಡೆಮಿ, ಅಂದ್ರೆ ಗುರು ದೇಶಪಾಂಡೆ ಅಕಾಡೆಮಿ ಅನ್ನುವಂತ ಒಂದು ನಟನಾ ಶಾಲೆ ಅಥವಾ ನಟನೆಗೆ ಬೇಕಂತ ಸಿನಿಮಾ ತರಬೇತಿ ಸ್ಕೂಲಲ್ಲಿ ಅಕಾಡೆಮಿಯಲ್ಲಿ ಅವರು ಮೇಷ್ಟ್ರಾಗಿ ಅಂದ್ರೆ ಅವರು ಟೀಚರ್ ಆಗಿ ಅಥವಾ ಪಾಠ ಮಾಡುವಂತ ಮೇಷ್ಟ್ರಾಗಿ ಅವರು ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಅಲ್ಲಿ ಕಥೆ ಹೇಗೆ ಬರೀಬೇಕು, ನಿರ್ದೇಶನ ಹೇಗೆ ಮಾಡಬೇಕು ಅಥವಾ ಆಕ್ಟಿಂಗ್ ಹೇಗೆ ಮಾಡ್ಬೇಕು ಅನ್ನುವಂತ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಅವರು ಕೂಡ ಹಲವಾರು ಸಾವಿರಾರು ಮಕ್ಕಳಿಗೆ ಅಥವಾ ಸಾವಿರಾರು ಅಕಾಡೆಮಿಯಲ್ಲಿ ಇರುವಂತಹ ಸಾವಿರಾರು ಮಕ್ಕಳಿಗೆ ಪಾಠವನ್ನು ಮಾಡಿದ್ರು. ನಾನು ಕೂಡ 3 ತಿಂಗಳ ಕಾಲ ಅವರ ಅಡಿಯಲ್ಲಿ ನಿರ್ದೇಶನದ ಒಂದು ಕೋರ್ಸ್ ಅನ್ನು ಮಾಡಿದ್ದೆ. ಅದು ಗುರು ದೇಶಪಾಂಡೆ ಅವರ ಅಕಾಡೆಮಿ ಆದ್ರೂ ಕೂಡ ಅಲ್ಲಿ ಟೀಚರ್ ಆಗಿದ್ದಂಥವ್ರು, ನಮ್ಮ ಮೇಷ್ಟ್ರ್ ಆಗಿದ್ದಂಥವ್ರು ಜೋ ಸೈಮನ್ ಅವರಾಗಿದ್ರು. ಹಾಗಾಗಿ ಅವರ ಒಂದು ಗರಡಿಯಲ್ಲಿ ನಾವು ಕೂಡ 3 ತಿಂಗಳ ಕಾಲ ಆ ನಿರ್ದೇಶನದ ಕೋರ್ಸ್ ಅನ್ನು ಕೂಡ ಮಾಡಿದ್ವಿ ಜಿ ಅಕಾಡೆಮಿಯಲ್ಲಿ. ಅದಾದ ನಂತರ ಅವರನ್ನ ಮುಖಾಮುಖಿ ಆಗುವಂತ ಯಾವುದೋ ಸಂದರ್ಭ ಕೂಡ ಸಿಗ್ಲಿಲ್ಲ. ಆದ್ರೆ ಇವತ್ತು ಬೇಸರದ ಸಂಗತಿ ಅಂದ್ರೆ ಹಿರಿಯ ನಿರ್ದೇಶಕ 80 ವರ್ಷ ಬದುಕುವುದಂದ್ರೆ ಇಟ್ಸ್ ನಾಟ್ ಎನ್ ಈಸಿ ಟಾಸ್ಕ್ ಟುಡೇ ಲೈಫ್. ಅಂದ್ರೆ ಆಗಿನ ಒಂದು ವ್ಯವಸ್ಥೆಯಲ್ಲಿ ಗಟ್ಟುಮುಟ್ಟಾದಂತ ಜೀವ ಇಟ್ಕೊಂಡು ಸರಿಯಾದ ಒಂದು ಆಹಾರ ಪದ್ಧತಿಯನ್ನು ಇಟ್ಕೊಂಡು ತಮ್ಮ ಒಂದು ಹೆಲ್ತ್ ಅನ್ನು ನೋಡ್ಕೊಳ್ತಾ ಇದ್ದಂತ ಮತ್ತು ಸಿನಿಮಾದಲ್ಲಿ ಆಸಕ್ತಿದಾಯಕರಾದಂತ ನಟನೆ, ನಿರ್ದೇಶನ, ಲೈಟ್ ಬಾಯ್, ಅಸಿಸ್ಟೆಂಟ್ ಕ್ಯಾಮರಾಮನ್ ಜೊತೆಗೆ ಗೀತೆಯನ್ನ ಬರಿತಾ ಇದ್ದಂತ ಜೋ ಸೈಮನ್ ಎನ್ನುವಂತ ಹಿರಿಯ ವ್ಯಕ್ತಿ ಇವತ್ತು ಸಿನಿಮಾಕ್ಕೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮದಲ್ಲಿ ಅಸುನೀಗಿದ್ದು ಅಥವಾ ವಿಧಿವಿಸರಾಗಿದ್ದು ನಿಜಕ್ಕೂ ಇದು ಕನ್ನಡ ಸಿನಿಮಾ ಜಗತ್ತಿಗೆ ಅತ್ಯಂತ ದೊಡ್ಡ ನಷ್ಟ ಅಂತ ಹೇಳ್ಬೋದು. ಅಥವಾ ಗುರು ಸ್ಥಾನದಲ್ಲಿರುವಂತಹ ಒಬ್ಬ ಗುರು ಮಾಯವಾಗಿದ್ದು ಕೂಡ ಇದು ದೊಡ್ಡದಂತ ಲಾಸ್ ಆಗಿರ್ಬೋದು. ಅವರಿಗೆ ಕೊನೆಯದಾಗಿ ಒಂದು ಬೇಸರ ಇತ್ತು, ಅಂದ್ರೆ ನಮ್ಮ ಕರ್ನಾಟಕ ಅಂದ ಕೂಡಲೇ ಕರ್ನಾಟಕದಲ್ಲಿ ಕರ್ನಾಟಕ ರತ್ನ ಎನ್ನುವಂತ ಒಂದು ದೊಡ್ಡ ಪ್ರಶಸ್ತಿ ಇದೆ ಅಥವಾ ಅವಾರ್ಡ್ ಇದೆ ಅಥವಾ ಒಂದು ಪುರಸ್ಕಾರ ಇದೆ. ಆದ್ರೆ ಅದರ ಜೊತೆಗೆ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಎನ್ನುವಂತ ಈ ಪ್ರಶಸ್ತಿ ಇದೆಯಲ್ಲ, ಅದು ಕನ್ನಡಿಗನಾಗಿ ಒಬ್ಬ ಬರವಣಿಗೆಗಾರನಾಗಿ ಒಂದು ಹೆಮ್ಮೆ ತರುವಂತ ಒಂದು ಪುರಸ್ಕಾರ ಆಗತ್ತೆ. ಅದನ್ನ ಪಡೆಯುವ ಸಲುವಾಗಿ ಅದು ತನಗೆ ಸಿಗಬಹುದು, ನಾನು 30ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಿರ್ದೇಶನವನ್ನು ಮಾಡಿದ್ದೇನೆ, 100 ಸಿನಿಮಾ ಕೆಲಸ ಮಾಡಿದ್ದೇನೆ ಎನ್ನುವಂತ ಒಂದು ಹಂಬರದಿಂದ ಅದಕ್ಕೆ ಪದೇ ಪದೇ ಅರ್ಜಿಯನ್ನು ಹಾಕ್ತಿದ್ರು. ಆದ್ರೆ ಆ ಅರ್ಜಿ ಪರಿಷ್ಕರಣೆ ಮಾಡದೆ ಅಥವಾ ಅದಕ್ಕೆ ಪುರಸ್ಕಾರ ಸಿಗದೆ ಅವರ ಹೆಸರು ಲಿಸ್ಟ್ ನಲ್ಲಿ ಬರೆದಿದ್ದ ಕಾರಣಕ್ಕೆ ಪದೇ ಪದೇ ಅವರಿಗೆ ಸ್ವಲ್ಪ ಬೇಸರ ಆಗ್ತಿತ್ತು ಮತ್ತು ಆ ಬೇಸರವನ್ನು ಕೂಡ ಅನೇಕ ಕಡೆ ಹೇಳ್ಕೊಂಡಿದ್ರು. ಕೊನೆಗೆ ಯಾವ ಮಟ್ಟಿಗೆ ಬೇಸರ ಆಯ್ತಂದ್ರೆ ಅದಾದ ನಂತರ 3-4 ವರ್ಷದ ನಂತರ ಅವರು ರಾಜ್ಯೋತ್ಸವ ಪ್ರಶಸ್ತಿ ಅಂದ್ರೆ ಕನ್ನಡ ರಾಜ್ಯೋತ್ಸವ ಪುರಸ್ಕಾರಕ್ಕೆ ಅರ್ಜಿ ಹಾಕೋದನ್ನ ನಿಲ್ಲಿಸ್ಬಿಟ್ರು. ಯಾಕಂದ್ರೆ ನಮ್ಮಂತವ್ರನ್ನ ಪರಿಗಣನೆ ಮಾಡಲ್ಲ ಸರ್ಕಾರ ಎನ್ನುವುದು, ಅದು ಯಾವ್ದು ಸರ್ಕಾರ ಇರಲಿ ಎಲ್ಲವೂ ಕೂಡ ಇದೀಗ ಬೇರೆ ಬೇರೆ ಅರ್ಥದಲ್ಲಿ ಪೋಟ್ರಿ ಆಗ್ತದೆ. ಹಾಗಾಗಿ ತಮ್ಮ ಬಂದವರಿಗೆ ಕೊಡುವಂತ ವಿಚಾರವೂ ಕೂಡ ಆಗಿದೆ. ಹಾಗಾಗಿ ಅವರಿಗಿದ್ದಂತ ಒಂದು ದೊಡ್ಡ ಕೊರಗಂದ್ರೆ ಕನ್ನಡ ಸಿನಿಮಾ ನಿರ್ದೇಶಕನಾಗಿ, ಕನ್ನಡ ಬರವಣಿಗೆಗಾರನಾಗಿ, ಕನ್ನಡಿಗನಾಗಿ ನನಗೊಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕರೆ ಅದು ನನಗೆ ಒಂದು ಖುಷಿ ಕೊಡುವಂತ ಒಂದು ಗಳಿಗೆ ಆಗ್ತಿತ್ತು ಅನ್ನುವಂತ ಕೊರಗನ್ನು ಅನೇಕ ಬಾರಿ ಹೇಳಿದ್ರು. ಅದು ಕೊನೆಗೂ ಕೂಡ ಅವರಿಗೆ ಈಡೇರಲಿಲ್ಲ. ಇನ್ನು ಮುಂದಾದ್ರೂ ಕೂಡ ಮರಣೋತ್ತರವಾಗಿ ಅವರಿಗೆ ಕನ್ನಡ ರಾಜ್ಯೋತ್ಸವ ಕೊಡ್ತಾರಾ ಬಿಡ್ತಾರಾ ಅಥವಾ ಅಂತ ಆಪ್ಷನ್ ಇದೆಯಾ ಎನ್ನುವುದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಏನೇ ಆಗಲಿ ಹಿರಿಯ ನಿರ್ದೇಶಕ ಮತ್ತು ಕನ್ನಡಕ್ಕಾಗಿ ದುಡಿದಂತ ಈ ನಿರ್ದೇಶಕರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದು ಕೂಡ ನಮ್ಮ ಒಂದು ಮನವಿ ಅಥವಾ ನಮ್ಮ ಒಂದು ಪ್ರಾರ್ಥನೆಯಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.